ಬನ್ನಿ ವಿಡಿಯೋ ಒಳಗೆ ಹೋಗೋಣ ಫ್ರೆಂಡ್. ಇಲ್ಲಿ ನೋಡಿ ಚಂದಿಮಾಮ ಮತ್ತು ಹಣೆಯಲ್ಲಿ ಕುಂಕುಮ, ಇದು ವೈಟದು ಕುಂಕುಮ, ಸುತ್ತಲೂ ಲೈಟ್ ಬೆಳಗಿದೆ. ಶಿವಯ್ಯಂಗೆ ವಿಷ ಕುಡಿದಾಗ ಕತ್ತಲ್ಲಿ ಕೂಡ ವಿಷ ಇದೆ. ಹಂಗೆ ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ವಿಷ. ಬನ್ನಿ ಸುತ್ತ ಎದೆ ಮೇಲೆಲ್ಲ ಇವಾಗ ಲೈಟ್ಗಳು ಬರ್ತಾ ಇದ್ದಾವೆ, ಸೂಪರ್ ಲೈಟ್ಗಳು. ಹಂಗೆ ನೋಡಿ ಏನು ಚೆನ್ನಾಗಿದೆ ಶಿವಯ್ಯಂದು ಲೀಲೆ ಅಂತ. ಅವ್ರು ಏನು ಚೆನ್ನಾಗಿ ಲೈಟ್ಗಳು ಅಡ್ಜಸ್ಟ್ ಮಾಡಿ ಇಕ್ಕಿದ್ದಾರೆ ಅಂತ ಕೂಡ ನೋಡಿ. ಓದ್ತಾ ಸೂಪರಾಗಿದೆ ಇನ್ನು ಶಿವಯ್ಯಂದು. ಬನ್ನಿ ನಮ್ಮ ಪ್ರೀತಿಯ ಜನರೇ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ನೋಡಿ, ವಿಡಿಯೋ ಹಂಚಿ. ಚೆನ್ನಾಗಿದೆ ನಮ್ಮ ಶಿವಯ್ಯಂದು. ಇನ್ನು ಓದ್ತಾ ಇವಾಗ ವಾಲೆ ಕಾಣ್ತಾ ಇದ್ದಾವೆ. ಮತ್ತು ಇವಾಗ ಸಿಡುಗು ಗುಡುಗು ಎಲ್ಲ ಬರ್ತಾ ಇದೆ ನೋಡಿ. ಚೆನ್ನಾಗಿದೆ. ಬನ್ನಿ ಈ ವಿಡಿಯೋ ನೋಡಿ. ಬನ್ನಿ ನನ್ನ ಪ್ರೀತಿಯ ಜನರೇ. ನೋಡಿ ಇವಾಗ ಮತ್ತೆ ಸಿಡುಗು ಗುಡುಗು ಬರ್ತಾ ಇದೆ ಸ್ವಾಮಿ ಮೇಲೆ. ನೋಡಿ ಚೆನ್ನಾಗಿ ಇವಾಗ ಕತ್ತಲ್ಲಿ ಮತ್ತೆ ಈಶ್ವರ ಥರ ಬಂದು ಕೂತ್ಕೊಂಡಂಗೆ ಕಾಣ್ತಾ ಇದೆ ಅಲ್ವಾ. ಅದು ಗಂಗಮ್ಮ ಅಂತ ನನ್ನ ಅನಿಸಿಕೆ. ನೀವು ಕಾಮೆಂಟಲ್ಲಿ ಹೇಳಿ ಏನದು ಅಂತ. ಶಿವಯ್ಯ ವಿಷವನ್ನು ಕುಡಿದಾಗ ಆ ಜಲಹಾರ ಆ ಥರ ಮಾಡ್ತಾಯಿದ್ದೆ ಪಾಪ ಯಪ್ಪನಿಗೆ. ಎಷ್ಟು ಕಷ್ಟ ಅನುಭವಿಸಿದ್ದಾನೆ ನಮ್ಮ ಶಿವಯ್ಯ ಅಲ್ವಾ. ನೋಡಿ ಇವಾಗ ಗಂಗಮ್ಮ ಏನೋ ಎದ್ದೊಳ್ತಾರೆ ಅಲ್ಲಿ. ಚೆನ್ನಾಗಿದೆ ನೋಡಿ. ಫುಲ್ ಎಲ್ಲ ಥರ ದೇವತೆಗಳು ಇವರು ಜಲ ಎಲ್ಲ ಕುಡಿದ್ರಲ್ವಾ ವಿಷ. ಆ ಯಪ್ಪ ಎದ್ದು ಕುಣಿತಾ ಇದೆ ಅಂತ ತಕ ಅಂತ ಜುಟ್ಟು ಬಿಟ್ಕೊಂಡು. ಮೇಲೆ ಶಿವಯ್ಯ ಇದ್ದಾರೆ, ಒಳಗೆ ಕತ್ತಲ್ಲ ಯಪ್ಪ ಆಡ್ತಾ ಇದ್ದ. ಸುಮ್ಮನೆ ಆಗೋದ ಇವಾಗ ನೋಡಿ. ಸುತ್ತಲೂ ವಿಷ ಹಲಾರ ಬರ್ತಾ ಇದೆ. ವಿಷ ಅಂತ ಅಲ್ಲ ಅದು, ಹಂಗೆ ಲೈಟ್ಗಳು ಬಿಡ್ತಾ ಇದ್ದಾರೆ ಅವರು. ಕತ್ತಲೇ ಇರತ್ತಂತಲ್ವ ವಿಷ. ನೋಡಿ ಏನು ಚೆನ್ನಾಗಿ ಅಡ್ಜಸ್ಟ್ ಮಾಡಿದ್ದಾರೆ ಲೈಟು. ತುಂಬ ಜನ ಇದ್ದರು ಫ್ರೆಂಡಲ್ಲಿ. ಇನ್ನೂ ವೀಡಿಯೋ ತೆಗೆದಿದ್ದೆ ನಾನು ಹಾಕಿಲ್ಲ, ಯಾಕೆಂದರೆ ತುಂಬ ದೊಡ್ಡದಾಗೋಗುತ್ತೆ ಅಂತ. ಮತ್ತು ಫುಲ್ ಕತ್ಲಾಯಿತು, ಹಾಕ್ತಾರೆ ಸ್ವಲ್ಪ. ಇಲ್ಲಿ ಎದ್ದು ಹೋಗಬೇಡಿ ನೀವು ಪ್ಲೀಸ್, ವೀಡಿಯೋ ಫುಲ್ ನೋಡಿ. ಮಾತಾಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ ಇವಾಗ 7-8 ಜನ ಇವರು ಬಂದಿದ್ದಾರೆ. ಯಾರು ಋಷಿಗಳು. ಇವರೆಲ್ಲ ಋಷಿಗಳು ಬಂದು ಏನೋ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ನೋಡಿ. ಇವರೆಲ್ಲ ಋಷಿಗಳಲ್ಲಿ. ಮೊಬೈಲಲ್ಲಿ ಚಿಕ್ಕಕ್ಕೆ ಕಾಣ್ತಾ ಇದೆ, ಅಲ್ಲಿ ನೋಡಿದಾಗ ದೊಡ್ಡಕ್ಕೆ ಕಾಣ್ತಾ ಇದ್ದರು ನನಗೆ. ಚಿಕ್ಕ ವಿಡಿಯೋ ಅಲ್ವಾ, ಅದಕ್ಕೆ ಚಿಕ್ಕಕ್ಕೆ ಕಾಣ್ತಾರೆ ಎಲ್ಲ. ಅವರೆಲ್ಲ ಶಿವ ಭಕ್ತರಾದ ಋಷಿಗಳು. ಅವರು ಜಪ ಮಾಡ್ತಾಯಿದ್ದಾರೆ ಸ್ವಾಮಿ ಹತ್ರ, ಏನೋ ಕೇಳ್ತಾ ಇದ್ದಾರೆ ನೋಡಿ. ಲೈಟ್ಗಳು ಕೂಡ ಆ ಕಡೆ ತೋರಿಸ್ತೀನಿ ನಾನು. ಅಲ್ಲಿ ಲೈಟ್ಗಳಿಂದ ಬರೋದು ಅದು ಎಷ್ಟೊಂದು ಮ್ಯಾಜಿಕ್ ಮಾಡಿ ಲೈಟ್ಗಳನ್ನ ಅಡ್ಜಸ್ಟ್ ಮಾಡಿದ್ದಾರೆ ಗೊತ್ತಾ. ತುಂಬಾ ಚೆನ್ನಾಗಿದೆ. ಇವರೆಲ್ಲ ಇವಾಗ ಶಿವ ಭಕ್ತರಾದ ಋಷಿಗಳು ಜಪ ಮಾಡಿ ಸ್ವಾಮಿನ ವರ ಕೇಳ್ತಾ ಇರ್ತಾರೆ. ಅದು ಇದು ನಡೀತಾ ಇದೆ ಅಲ್ಲಿ. ಇವಾಗ ನೋಡಿ ಹಾವು ಹೋಗ್ತಾ ಇದೆ ಸುತ್ತಲೂ. ಆ ಹಾವು ಮತ್ತೆ ಬಂದು ಹಾವಿಗೆ ಅಡ್ಜಸ್ಟ್ ಆಗುತ್ತೆ. ಏನು ಚೆನ್ನಾಗಿದೆ ಅಂತ. ಸುತ್ತಲೂ ಬರುತ್ತೆ ಆ ಹಾವು ನೋಡಿ. ಹಂಗೆ ಚೆನ್ನಾಗಿದೆ. ಬನ್ನಿ ನನ್ನ ಪ್ರೀತಿಯ ಜನರೇ, ನಿಮ್ಮಿಂದ ಬೆಳಿಬೇಕು ವಿಡಿಯೋ ನೋಡಿ. ಕಾಮೆಂಟಲ್ಲಿ ಹೇಳಿ. ನೋಡಿ ಹಾವು ಬಂದು ಸೇರ್ಕೊಂತು, ಮತ್ತೆ ಸುತ್ತಲೂ ಬಂದು ಆ ಹಾವು ಕೂಡ ನೀಲಿ ಕಲರ್ ಆಯಿತು. ಹಾವು ಸುತ್ತಲೂ ಬಂದು ಆ ಯಪ್ಪಂಗೆ ಸೇರ್ಕೊಂತಿದೆ. ಏನು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಎಷ್ಟೊಂದು ಚೆನ್ನಾಗಿ ಅಡ್ಜಸ್ಟ್ ಮಾಡಿದ್ದಾರೆ. ಇವಾಗ ಸ್ವಾಮಿ ಎಲ್ಲ ಮೇಲೆ ಇದ್ದಿದ್ದು ಇದೆಲ್ಲ ಬೀಳೋ ಥರ ಮಾಡಿದ್ದಾರೆ. ಮತ್ತೆ ಬೇರೆ ರೂಪ ಬರುತ್ತೆ, ಅದು ಥರ ಮಾಡಿದ್ದಾರೆ. ಎಲ್ಲ ಉದುರೋಗ್ತಾ ಇದೆ ನೋಡಿ. ಇವಾಗ ಗಂಗಮ್ಮ ಬರ್ತಾರೆ, ತಣ್ಣಗೆ ಮಾಡ್ತಾರೆ ಈಶ್ವರನ. ಗಂಗಮ್ಮ ಮೂರ ಹತ್ರ ಬಂದು ಕುಣಿತಾ ಇರ್ತಾಳೆ ನೋಡಿ, ಏನು ಚೆನ್ನಾಗಿದೆ ಅಂತ. ಬರ್ತಾರೆ ಗಂಗಮ್ಮ ಬಂದು ಇವರೆಲ್ಲ ಎದ್ದೋಗ್ಬಿಡ್ತಾರೆ ಆ ಕಡೆ. ಯಾರು ಹೇಳಿ, ಅಲ್ಲಿ ಕೂತಿರೋರು 7 ಜನ 8 ಜನ ಇವರಿದ್ದಾರಲ್ವ ಅವರು. ನೋಡಿ ಚೆನ್ನಾಗಿದೆ. ಹಂಗೆ ನೋಡಿ, ನಾನು ಸ್ವಲ್ಪ ಮುಂದೆ ಹೇಳ್ಬಿಟ್ಟೆ. ಬರ್ತಾಳೆ ಅಮ್ಮ. ಯಾರು ಅಂದರೆ ಗಂಗಮ್ಮ ಬಂದು ಈಶ್ವರ ಅಂತನ ತಣ್ಣಗೆ ಮಾಡ್ತಾರೆ.
ಅದು ಯಾಕೆಂದರೆ ತುಂಬ ದೂರ ಹೋಗಿ ತುಂಬ ಹೊತ್ತು ಕಾಯ್ದೆ ಚಿಕ್ಕ ವೀಡಿಯೋ ಮಾಡೋಕ್ಕಾಗಿಲ್ಲ, ದೊಡ್ಡ ವೀಡಿಯೋನೇ ಮಾಡಿಬಿಟ್ಟೆ ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಯಾರೂ ಅರ್ಧ ವೀಡಿಯೋ ನೋಡಬೇಡಿ, ಫುಲ್ ವೀಡಿಯೋ ನೋಡಿ. ನನಗೆ ಪ್ಲೀಸ್ ಬೆಳಿಬೇಕು ನಿಮ್ಮಿಂದ. ನೋಡಿ ಇವಾಗ ವೈಟ್ಗಾದರೆ ಇವರೆಲ್ಲ ಋಷಿಗಳು. ನೋಡಿ ಮೇಲಿಂದ ಗಂಗಮ್ಮ ಬರ್ತಾಳೆ ನೋಡಿ. ಈ ಅಮ್ಮ ಇವಾಗ 3-4 ಭಾಗ ಆಗಿ ಕುಣಿತಾಳೆ ತಕ ಅಂತ. ಚೆನ್ನಾಗಿರುತ್ತೆ ನೋಡಿ. ಬರ್ತಾಳೆ ಗಂಗಮ್ಮ ನೋಡಿ, ಬೆಳೀತಾ ಇದೆ ಗಂಗಮ್ಮ ಯಮ್ಮ. 3 ಹತ್ರ ಆದರೂ ನೋಡಿ, ಇಲ್ಲಿ ಎದೆ ಹತ್ರ 2 ಭಾಗ, ಕತ್ತಲ್ಲಿ 1 ಭಾಗ. ತಕ ಅಂತ ಕುಣ್ದು ಅಯ್ಯಪ್ಪಂಗೆ ನಾವೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾಳೆ. ಅದೇ ಇದು ವಿಷ ಕುಡ್ದಿರ್ತಾರಲ್ವ ಅದಕ್ಕೆ ನೋಡಿ. ಗಂಗಮ್ಮ ಯಮ್ಮ ಅಂದ್ಕೊಳ್ತೀನಿ ನಾನು. ನಿಮ್ಮ ಮನಸ್ಸಿಗೆ ಏನು ಅನಿಸ್ತೈತೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ. ಅಷ್ಟೇ, ಗಂಗಮ್ಮ ಬಂದು ಹೋಗ್ಬಿಟ್ಲು ನೋಡಿ. ಇವಾಗ ಮತ್ತೆ ಚೆನ್ನಾಗಿ ಬರುತ್ತೆ ಈಶ್ವರ ದೇವರು. ತುಂಬ ದೂರದಿಂದ ಹೋದ್ವಿ ನಾವು, ಅಂದರೆ ಕಡೆ ತಮಿಳ್ನಾಡಿಂದ ಬೆಂಗಳೂರಿಗೆ ಹೋದ್ವಿ. ತುಂಬ ದೂರ ಆಯಿತು ಇದು. ಅಲ್ಲಿಂದ ಅಮ್ಮನ ಮನೆಗೆ ಹೋದ್ವಿ, ಅಮ್ಮನ ಮನೆಯಿಂದ ಹೋದ್ವಿ. ತುಂಬ ದೂರ ಹೋಗಿ ವೀಡಿಯೋ ತೆಗೆದಿದ್ದೀನಿ. ಎಲ್ಲ ಸ್ವಲ್ಪ ಸಹಾಯ ಮಾಡಿ. ಎಲ್ಲರೂ ಹಾಕಿದ್ದಾರೆ ಆಲ್ರೆಡಿ, ನಾನು ಹಾಕಿದೆ ನೋಡಿ. ಇವಾಗ ಚೆನ್ನಾಗಿ ಅಯ್ಯಪ್ಪನಿಗೆ ಬೆಳಕು ಬರ್ತಾಯಿದೆ ಕಣ್ಣಲ್ಲಿ, ಕತ್ತಲ್ಲಿ ಎಲ್ಲ ಕಡೆ ಲೈಟ್ ಹಾಕ್ತಾಯಿದ್ದಾರೆ. ಅವರು ಭಾಷಣ ಸ್ವಲ್ಪ ಮಾಡಿದರು, ಅದೆಲ್ಲ ಕಟ್ ಮಾಡಾಕ್ದೆ. ಇವಾಗ ನೋಡಿ ಅಪ್ಪ ಅಮ್ಮ ಇಬ್ಬರು ಹಾಕ್ತಾರೆ. ಇವರು ಅರ್ಧನಾರೀಶ್ವರ ಹಾಕ್ತಾರೆ ನೋಡಿ, ಚೆನ್ನಾಗಿದೆ. ಅರ್ಧನಾರೀಶ್ವರಕ್ಕೆ ಎಲ್ಲ ಇದು ಮಾಡ್ತಾಯಿದ್ದಾರೆ. ಅರ್ಧ ಅಮ್ಮ ಅರ್ಧ ಅಪ್ಪ ಹಾಕ್ತಾರೆ. ಚೆನ್ನಾಗಿದೆ. ಅರ್ಧನಾರೀಶ್ವರ ಇದು ಮಾಡ್ತಾರೆ. ಚೆನ್ನಾಗಿದೆ ನೋಡಿ. ಕಲರ್ಫುಲ್ಲು ಕಾಮೆಂಟೇಷನ್ ಏನು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಎಷ್ಟು ತಲೆ ಓಡಿಸಿ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಲ್ವಾ ಅವರು. ನೋಡಿ ಇವಾಗ ಅರ್ಧ ಅಪ್ಪ ಅರ್ಧ ಅಮ್ಮ ಹಾಕ್ತಾರೆ ಅವರು, ಪಾರ್ವತಮ್ಮ ಈಶ್ವರಪ್ಪ. ನೋಡಿ ಚೆನ್ನಾಗಿದೆಯಾ ವೀಡಿಯೋ ಅಂತ ಹೇಳಿ. ಇನ್ನು ಎಂತೆಂಥ ವೀಡಿಯೋ ಬೇಕು ಅಂತ ಕೂಡ ಹೇಳಿದ್ರೇನು ನಾನು ಹೋಗಿ ವೀಡಿಯೋ ತೆಗೆದೇ ಹಾಕ್ತೀನಿ ಫ್ರೆಂಡ್. ನೋಡಿ ಅರ್ಧ ಜಾಕೆಟ್ ಆಯಿತು, ಅರ್ಧ ಅಪ್ಪ ಅರ್ಧ ಅಮ್ಮ ಹಾಕ್ತಾರೆ ಅವರು. ಸೂಪರಾಗಿದ್ದಾರೆ ಸ್ವಾಮಿ. ಎಷ್ಟು ದೊಡ್ಡ ಸ್ವಾಮಿನ ಇವರ ಕಟ್ಟಿ ಇಷ್ಟೊಂದು ಲೈಟು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ತುಂಬ ಗ್ರೇಟ್ ಅಲ್ವಾ ಅವರು. ನೋಡಿ ಅರ್ಧ ಅಮ್ಮ ಅರ್ಧ ಅಪ್ಪ ಹಾಕ್ತಾರೆ ಇವಾಗ. ಇದು ಸುಂದರ ಈ ಪ್ರಯಾಣ ನೋಡಿ, ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ದಾರೆ ನಮ್ಮ ಈಶ್ವರಪ್ಪ. ಎಷ್ಟೊಂದು ಕಲರ್ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಕತ್ತಲೆಲ್ಲ 2 ಭಾಗ 2 ಕಲರ್ ಓಡ್ತಾ ಇದೆ. ಚೆನ್ನಾಗಿದೆ ನೋಡಿ. ಚಪ್ಪಲಿ ಹೊಡೀರಿ. ಅರ್ಧ ಪಾರ್ವತಿ ಅರ್ಧ ಈಶ್ವರ ಆಗೋದ್ರು. ನಾನು ಹೇಳ್ದಿದ್ದಾನೆ ಅರ್ಧನಾರೀಶ್ವರ ಆಗ್ತಾಯಿದ್ದಾರೆ ಅಂತ ಹೇಳಿದ್ನ ಕರೆಕ್ಟಾಗಿ. ನೋಡಿ ಅರ್ಧನಾರೀಶ್ವರ ಆದರು. ಸೂಪರಾಗಿದ್ದಾರೆ. ಅಮ್ಮ ಫುಲ್ ಜಾಕೆಟು, ಅಪ್ಪ ಫುಲ್ಲು ನೀಲಿ ಕಲರು, ಅಮ್ಮ ಫುಲ್ಲು ಬೆಳ್ಳಿ ಕಲರ್ ಕೆಂಪು ಜಾಕೆಟು. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ವಿಡಿಯೋ ನೋಡಿ ಪ್ಲೀಸ್. ಇನ್ನೇನು ಮಾತಾಡಬೇಕು ನಂಗೆ ಗೊತ್ತಿಲ್ಲ, ನಂಗೆ ಮಾತಾಡೋದಿಷ್ಟೇ ಗೊತ್ತು. ಆಮೇಲೆ ಇನ್ನೇನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಈ ಕಡೆ ಪಾರ್ವತಿ ಈಶ್ವರಮ್ಮ ಇದ್ದಾರೆ, ಆ ಕಡೆ ಹೋಗಿ ಮತ್ತು ಶಿವ ಅದು ತ್ರಿಶೂಲ ಇದೆ ನೋಡಿ. ಇವಾಗ ಒಂಥರ ಕಾಣಿಸ್ತಾ ಇದ್ದಾರೆ, ಮತ್ತೆ ಬೇರೆ ಥರ ತಿರ್ಸಿದ್ದಾರೆ. ಕತ್ತಲೇನೋ ಇವು ಓಡ್ತಾ ಇದೆ, ಏನು ಹೇಳಿ, ಪಕ್ಷಿಗಳು ಓಡೋಗ್ತಾ ಇರ್ತಾವೆ ಆ ಕಡೆ. ನೋಡಿ ಫ್ರೆಂಡ್, ಎಷ್ಟೊಂದು ಜನ ಬಂದಿದ್ದಾರೆ. ವಿಪರೀತ ಜನ ಇದ್ದರು. ಆ ಕತ್ಲಲ್ಲಿ ತೆಗೆದೆ ನಾನು, ಬೆಳಕಲ್ಲಿ ತೆಗೆದಿಲ್ಲ. ಫುಲ್ ಜನ ತುಂಬ್ಕೊಂಡಿದ್ದಾರೆ.
ಆಮೇಲೆ ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ಸಾಧ್ಯವಾದ ಅಲ್ಲಿ ಹೋಗಿ